ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಿದ್ದು ಈ ಕ್ಷಣಕ್ಕೋಸ್ಕರ. ಇಡೀ ಭಾರತ ಇವತ್ತು ಹೆಮ್ಮೆ ಪಡ್ತಾ ಇದೆ. 4 ಗಗನಯಾತ್ರಿಗಳು ಕೂಡ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ. ಅವರ ಮುಖದಲ್ಲಿ ಆ ಸಾರ್ಥಕ ಭಾವನೆ ಇವತ್ತು ಕಾಣಿಸ್ತಾ ಇತ್ತು. ಅವರ ತಂದೆ ತಾಯಿಗಳಲ್ಲೂ ಕೂಡ ಖುಷಿ ಕಾಣಿಸ್ತಾ ಇತ್ತು. ಸೊ ಶುಭಾಂಶು ಶುಕ್ಲಾ ಇವತ್ತು ಬಂದ ನಂತರ ಹೇಗಿತ್ತು ಆ ಕ್ಷಣಗಳು, ಹೇಗಿತ್ತು ಆ ಜರ್ನಿ, ಬಂದ ನಂತರ ಅವ್ರನ್ನ ಹೇಗೆ ಕರ್ಕೊಂಡು ಬರ್ತಾರೆ, ಅದರ ಪ್ರೊಸೀಜರ್ಸ್ಗಳು ಏನು, ಯಾವೆಲ್ಲ ಈ ರೀತಿ ಇರುತ್ತೆ, ಬರಮಾಡಿಕೊಳ್ಳುವಂಥ ರೀತಿ ಹೇಗಿರುತ್ತೆ. ಹಿಂದೆಯೂ ಕೂಡ ಸುನಿತಾ ವಿಲಿಯಮ್ಸ್ ಅವ್ರು ಬಂದಾಗ ಅವ್ರನ್ನ ಕರ್ಕೊಂಡಂಥ ರೀತಿ ಗೊತ್ತಿದೆ ನಿಮಗೆ. ಇವತ್ತು ಕೂಡ ಸೇಮ್ ಅದೇ ಇತ್ತು. ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ, ಒಳ್ಳೆಯದಾಗಲಿ ಅಂತೇಳಿ. ಅದರ ಜೊತೆಗೆ ಭಾರತಕ್ಕೆ ಇದು ಮತ್ತೊಂದು ದಾಪುಗಾಲಿಡೋದಕ್ಕೆ ನಾಂದಿಯನ್ನು ಹಾಡುತ್ತೆ. ಇದರ ಮಧ್ಯದಲ್ಲಿ ಒಬ್ಬ ಮಹಾನುಭಾವ ಉತ್ತರ ಪ್ರದೇಶದಲ್ಲಿ, ಆಮೇಲೆ ಬಂದು ಹೇಳ್ತೀನಿ ಅದನ್ನು ಏನು ಹೇಳಿದ್ದಾರೆ ಅನ್ನೋದನ್ನು. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಭೂಮಿಗೆ ಮರಳಿದ ಗಗನಯಾತ್ರಿ ಶುಭಾಂಶು ಶುಕ್ಲಾ 18 ದಿನಗಳ ಅಂತರಿಕ್ಷ ವಾಸದಿಂದ ವಾಪಸ್. ಕ್ಯಾಲಿಫೋರ್ನಿಯಾ ಕಡಲ ತೀರಕ್ಕೆ ಬಂದಿಳಿದ ಗಗನಯಾನಿಗಳು. ಆಕ್ಸಿಯಂ 4 ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ ಒಟ್ಟು 4 ಗಗನಯಾತ್ರಿಗಳು ಇಂದು ವಾಪಸ್ಸಾಗಿದ್ದಾರೆ. ಜೂನ್ 25ರ ಬುಧವಾರ ಅಂತರಿಕ್ಷ ಯಾನ ಹೊರಟಿದ್ದ ಯಾತ್ರಿಗಳು ಜೂನ್ 26ರಂದು ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ರು. ಇದೀಗ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಉಂಜಾನ್ಸಿ, ಹಂಗೇರಿಯಾದ ಟಿಬುರ್ ಕಾಪುಗೆ ವಾಪಸ್ ಭೂಮಿಗೆ ಬಂದಿಳಿದಿದ್ದಾರೆ. ನಿನ್ನೆ ಸಂಜೆ 4:35ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅನ್ಡಾಕಿಂಗ್ ಪ್ರಕ್ರಿಯೆ ಆರಂಭ ಆಗಿತ್ತು. ಸತತ 23 ಗಂಟೆಗಳ ಸುದೀರ್ಘ ಪ್ರಯಾಣದ ಬಳಿಕ ಇವತ್ತು ಮಧ್ಯಾಹ್ನ ಗಗನಯಾತ್ರಿಗಳು ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ನಲ್ಲಿ ಬಂದಿಳಿದ್ರು. ಭೂಮಿಗೆ ಮರಳಿದ ಗಗನಯಾತ್ರಿಗಳನ್ನು ಸಂಭ್ರಮದಿಂದ ಸ್ವಾಗತಿಸಲಾಯಿತು. ನಾಸಾ, ಸ್ಪೇಸ್ ಎಕ್ಸ್ ಸೇರಿದಂತೆ ದೊಡ್ಡ ವಿಜ್ಞಾನಿಗಳ ಸಮೂಹ ಗಗನಯಾನಿಗಳನ್ನ ಬರಮಾಡಿಕೊಂಡ್ರು. ಆಕ್ಸಿಯಂ 4 ಯೋಜನೆಯ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದಂತಹ 4 ಗಗನಯಾತ್ರಿಗಳು ಈಗ ಭೂಮಿಗೆ ಮರಳಿದ್ದಾರೆ. ನಿನ್ನೆ ಸಂಜೆ 4:30ರ ಸಂದರ್ಭದಲ್ಲಿ ಅವರ ಅನ್ಡಾಕಿಂಗ್ ಪ್ರಕ್ರಿಯೆ ಕೂಡ ಶುರುವಾಗಿತ್ತು. ಸತತ 23 ಗಂಟೆಗಳ ಸುದೀರ್ಘವಾದಂಥ ಪ್ರಯಾಣ ಮಾಡಿದ ಬಳಿಕ ಅವರು ಕ್ಯಾಲಿಫೋರ್ನಿಯಾದಲ್ಲಿರುವಂತಹ ಕಡಲ ತೀರಕ್ಕೆ ಈ ಒಂದು ಡ್ರ್ಯಾಗನ್ ಕ್ಯಾಪ್ಸೂಲ್ನ ಮೂಲಕ ಬಂದಿಳಿದಿದ್ದಾರೆ. ಹೀಗೆ ಬಂದಂಥ 4 ಗಗನಯಾತ್ರಿಗಳನ್ನು ನಾಸಾ ಸೇರಿದಂತೆ ಸ್ಪೇಸ್ ಎಕ್ಸ್ನ ವಿಜ್ಞಾನಿಗಳು ಭರಪೂರ ಸ್ವಾಗತವನ್ನು ಕೋರಿರುವಂಥದ್ದು, ಸಂಭ್ರಮದಿಂದ ಅವರನ್ನು ಸ್ವಾಗತಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಇನ್ನು ಅಂತರಿಕ್ಷದಿಂದ ಭೂಮಿಗೆ ಬಂದಿಳಿದ ಗಗನಯಾನಿಗಳು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋಕೆ ಅನುವಾಗುವಂತೆ 4 ಮಂದಿ ಗಗನಯಾತ್ರಿಗಳು 7 ದಿನಗಳ ಪುನಶ್ಚೇತನಕ್ಕೆ ಒಳಪಡಲಿದ್ದಾರೆ. ಗಗನಯಾತ್ರಿಗಳು ಭೂಮಿಗೆ ಬಂದ ಮೇಲೆ ಹೊಂದ್ಕೋಬೇಕು, ಇಲ್ಲಿನ ಗುರುತ್ವಾಕರ್ಷಣೆಗೆ ಹೊಂದ್ಕೊಳ್ಬೇಕಾಗತ್ತೆ. 7 ದಿನಗಳ ಕಾಲ ತಜ್ಞ ವೈದ್ಯರ ಮೂಲಕ ಪುನಶ್ಚೇತನ ಕಾರ್ಯಕ್ರಮ ಇರುತ್ತೆ. ಭೂಮಿಯ ವಾತಾವರಣಕ್ಕೆ ದೇಹಸ್ಥಿತಿ ಹೊಂದ್ಕೊಳ್ಳೋಕೆ ಚಿಕಿತ್ಸೆಯನ್ನ ಕೊಡಲಾಗುತ್ತೆ. ಭಾರತದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಶುಭಾಂಶು ಶುಕ್ಲಾ ನಿವಾಸ ಸೇರಿ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ ಇತ್ತು. ಪೋಷಕರು, ಸಂಬಂಧಿಗಳು ಸಿಹಿ ಹಂಚಿ ಮನೆಮಗ ವಾಪಸ್ಸಾಗಿದ್ದಕ್ಕೆ ಖುಷಿ ಪಟ್ರು. ಆಕ್ಸಿಯಂ 4 ಮಿಷನ್ ನಡಿ ಐಎಸ್ಎಸ್ನಲ್ಲಿ 18 ದಿನ ತಂಗಿದ್ದ 4 ಗಗನಯಾತ್ರಿಗಳು ಅನೇಕ ಅಧ್ಯಯನ ಹಾಗೂ ಸಂಶೋಧನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದ್ರು. ಬಾಹ್ಯಾಕಾಶ ಕೇಂದ್ರದಲ್ಲಿ ಸಕ್ಸಸ್ ಪ್ರಯೋಗ. ಅಂತರಿಕ್ಷದಲ್ಲಿ ಕೃಷಿಗೆ ಸಂಬಂಧಿತ ಪ್ರಯೋಗಗಳು ಸಕ್ಸಸ್ ಆಗಿದೆ. ಹೆಸರುಕಾಳು, ಮೆಂತ್ಯ ಬೀಜಗಳನ್ನು ನೆಟ್ಟು ಪ್ರಯೋಗ ಮಾಡಲಾಗಿತ್ತು. ಬೀಜಗಳು ಮೊಳಕೆ ಹೊಡೆದಿದ್ರಿಂದ ಪ್ರಯೋಗ ಸಕ್ಸಸ್ ಆಗಿದೆ. ಮೊಳಕೆ ಪ್ರಯೋಗಕ್ಕೆ ಕನ್ನಡಿಗ ವಿಜ್ಞಾನಿಗಳು ನೆರವು ಕೊಟ್ಟಿದ್ದಾರೆ. ಬಯೋಮೆಡಿಕಲ್ ವಿಜ್ಞಾನ, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ನ್ಯೂರೋಸೈನ್ಸ್, ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಗ, ಸುಮಾರು 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು 4 ಗಗನಯಾತ್ರಿಗಳು ಕೈಗೊಂಡಿದ್ರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 4 ಗಗನಯಾತ್ರಿಗಳು ಸರಿಸುಮಾರು 18 ದಿನಗಳ ಕಾಲ ನಿರಂತರವಾಗಿ ವಿವಿಧ ಕ್ಷೇತ್ರಗಳ ಪ್ರಮುಖ ವಿಚಾರಗಳ ಬಗ್ಗೆ ಅಧ್ಯಯನವನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾಗಿ ಸುಮಾರು 60 ಅಧ್ಯಯನಗಳು ಯಶಸ್ವಿಯಾಗಿದ್ದಾವೆ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಮುಖ್ಯವಾಗಿ ಕೃಷಿಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಯೋಗಗಳನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಮೊಳಕೆ ಕಾಳುಗಳನ್ನು ಬೆಳೆಸೋದಾಗಿರುವಂಥದ್ದು, ಆ ಮೊಳಕೆ ಬರುವಂಥ ಪ್ರೋಸೆಸ್ಸನ್ನು ನೋಡುವಂಥದ್ದಾಗಿರ್ಬೋದು, ಮೆಂತೆ ಕಾಳುಗಳನ್ನು ಬೆಳೆಯುವಂಥದ್ದಾಗಿರ್ಬೋದು. ಇದರ ಜೊತೆಗೆ ಸಾಕಷ್ಟು ವೈದ್ಯಕೀಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಗಳು ಕೂಡ ಆಗಿದ್ದಾವೆ. ಒಟ್ಟು 60 ಪ್ರಯೋಗಗಳನ್ನು ಈ ಒಂದು ಅವಧಿಯಲ್ಲಿ, ಅಂದರೆ 18 ದಿನಗಳ ಅವಧಿಯಲ್ಲಿ ಮಾಡಿ ಮುಗಿಸಲಾಗಿದ್ದು, ಇದರಿಂದ ಒಂದು ಹಂತದ ಸಕ್ಸಸ್ ಸಿಕ್ಕಿದ್ದು. ಅದರ ಫಲಿತಾಂಶಗಳೊಂದಿಗೆ ಈ 4 ಗಗನಯಾತ್ರಿಗಳು ಕೂಡ ಈಗ ವಾಪಸ್ ಆಗ್ತಾ ಇದ್ದಾರೆ. ಒಟ್ಟಾರೆ ಆಕ್ಸಿಯಂ 4 ಯಶಸ್ವಿಯಾಗಿದ್ದು, ಇದು ಭಾರತ ಗಗನಯಾನ್ ಯೋಜನೆಗೆ ಪ್ರೇರಣೆಯಾಗಿದೆ. ಈ ಬೆಳವಣಿಗೆ ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಗೂ ಹೊಸ ಆತ್ಮವಿಶ್ವಾಸದ ಶಕ್ತಿಯನ್ನು ತುಂಬಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.